26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಫಸ್ಟು ಜಾತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ದರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಬಿ ಜೆ ಪಿ ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ. ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳ್ಳಕೆರೆ ಅವರು, ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಸೊ ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿ ಜೆ ಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ, ಆದರೆ ಅವ್ರಿಗೆ ಇದು ಕೊನೆ, ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತು ಇನ್ನೊಂದು ವಿಷಯ, ನಾನು ಪ್ರೆಸ್ ಮೀಟ್ ಟೋಟಲ್ ಡೀಟೇಲ್ಡಾಗಿ ನೋಡಿದರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟಿಗೆ ಹಾಕಿದ್ದಾರೆ. ಅಂದರೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಇವಾಗ ಕಳ್ಳತನ ಮಾಡಿದ ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ್ದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆನಾ? ಅಂದರೆ SIT ಅಧಿಕಾರಿಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟನ್ನು SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಬಹಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬ ಮೇಧಾವಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೀಗಲಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲೇ ಕೂತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂದರೆ 800 ಅಕೌಂಟ್ಗಳಿಗೆ ಹೆಂಗೋಯ್ತು, ಯಾಕೆ ಹೋಗಬೇಕಾಯಿತು? ಮತ್ತು ಇಡೀ ಚಾರ್ಜ್ ಶೀಟಲ್ಲಿ ತುಂಬ ಕ್ಲಿಯರಾಗಿ ಬಳ್ಳಾರಿ ಪಾರ್ಲಿಮೆಂಟು ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಹೋಯಿತು, ಗಣೇಶ್ ಅವ್ರ ಹೆಸರುಗಳು ಬರ್ತಿದ್ದಾರೆ. ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂಥೇಳಿ ಇಡೀ ಚಾರ್ಜ್ ಶೀಟಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರೋ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನು ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇನೆಂದರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.